ತಾವಂದ್ರೆ ಸ್ವಲ್ಪ ಎದುರ್ತಾರೆ ಸರ್, ಅದಕ್ಕೆ ಸ್ವಲ್ಪ ಸ್ಲೋ ನಡೀತಾ ಇದೆ ಸರ್. ಆವ್ರೇಜ್ ಟೈಮ್ 30 ಮಿನಿಟ್ಸ್ ತಗೊಳ್ತಾ ಇದೆ ಸರ್, 22 ಮಿನಿಟ್ಸ್. How many are you are uncompleting number ಜನಸಂಖ್ಯೆ ಆಪ್ಷನ್ ಒಂದು ರೇಷನ್ ಕಾರ್ಡ್ ಆಪ್ಷನ್ ಇದೆ. ರೇಷನ್ ಕಾರ್ಡ್ ಕೊಟ್ಟಿವಿ ಅಂದರೆ ರೇಷನ್ ಕಾರ್ಡ್ ಎಲ್ಲಿರುವಂಥ ಮೆಂಬರ್ಸ್ ಎಲ್ಲ ಪರ್ಸನಲ್ ಡೀಟೇಲ್ ಹೋಗ್ಬಾರ್ದು. ನಿವೇಶನದ ವಿವರಗಳು ಅಂತ ಕೇಳ್ತಾರೆ, ಸ್ವಂತ ಅಂತ ಕೊಟ್ಟಿದ್ದು ನಾನು ಶೌಚಾಲಯ ವ್ಯವಸ್ಥೆಗಳು ಮನೆಯೊಳಗೆ OTP ಕೊಡಬೇಕು. ಇಲ್ಲ, ಫೇಶಿಯಲ್ ರಿಕಗ್ನಿಷನ್ ಫೋಟೋ ತಗೊಳ್ತಾರೆ, ಸೊ ಫೋಟೋನಲ್ಲಿ ಮಾಡ್ತೀವಿ ಸರ್. ನಮ್ಮ ಮುಖ್ಯ ಜನಸಂಖ್ಯೆ ಬರಬೇಕು. ಪ್ರಶ್ನೆಗಳ ನೀನು ಟ್ರ್ಯಾಕ್ಟ್ರು ನೀನು ಜೇನ್ ಸಾಕಿದ್ಯಾ, ಕೋಳಿ ಸಾಕಿದ್ಯಾ, ಕುರಿ ಸಾಕಿದ್ಯಾ, ಇನ್ಶೂರೆನ್ಸ್ ಮಾಡಿಸಿದ್ಯಾ, ಇಮಿಡಿಯೇಟಾಗಿ ನೀವು ಮಕ್ಕಳು ಎಷ್ಟು ಜನ ಇದ್ದಾರೆ, ಹೆಂಡತಿ ಹೆಸರೇನು, ಮಕ್ಕಳು ಎಷ್ಟು ಜನ ಇದ್ದಾರೆ ಅದನ್ನು ತಗೊಂಡ್ಬಿಡ್ಬೇಕು. ಹಾಗೆ ಮಾಡ್ತಾ ಇತ್ತು ಸರ್. ಬಟ್ ತಮ್ಮ ಫಸ್ಟ್ ಸ್ಟಾರ್ಟ್ ಮಾಡ್ಬೋದು ಅಂತ ಗಡಿಬಿಡಿಗೆ ಕ್ವಶನ್ ಸ್ಟಾರ್ಟ್ ಮಾಡ್ತಾ ಹೇಳಿದ್ರಿ. ನೀವು ನೆಲೆಸಿರುವ ಸ್ಥಳ ಎಂಥದ್ದು? ಅದಕ್ಕೆ ನಗರ ಪ್ರದೇಶ, ಕೊಳಚೆ ಪ್ರದೇಶ, ಗ್ರಾಮೀಣ ಪ್ರದೇಶ ಇದೆ. ಗ್ರಾಮೀಣ ಪ್ರದೇಶ ಜನಸಂಖ್ಯೆ ಕರೆಕ್ಟಾಗಿ ಬರಬೇಕು. ನೀವು ಬರ್ಕೋಬೇಕು. ನೀವು ಕೇಳಿಲ್ವಲ್ಲ ನಂಗೆ ಎಷ್ಟು ಜನ ಮಕ್ಕಳು ಅಂತ. ಇಲ್ಲ ಸರ್, ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ ಸರ್. ಮೆಂಬರ್ಸ್ ಫಸ್ಟ್ ಕುಟುಂಬ ಮುಖ್ಯಸ್ಥರು ತೊಗೊಂಡು ಸರ್, ನೆಕ್ಸ್ಟ್ ಅದ್ರ ಕೆಳಗಡೆ ಅವರ ಒಡತಿ, ನೆಕ್ಸ್ಟ್ ಮಕ್ಕಳು ಅದೆಲ್ಲ ತೊಗೊಂಡು ಹೋಗ್ತೀವಿ ಸರ್. ಅದನ್ನು ಆ ಫಾರ್ಮ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಮಾಡ್ತೀವಿ ಯೋಜನೆ ಅಪ್ಲೋಡ್ ಮಾಡಿಬಿಡಿ. ಧರ್ಮ, ಜಾತಿ ಸರ್. ಆಪ್ಷನ್ಸ್ ಧರ್ಮ ಬೇರೆ, ಧರ್ಮ ಎಸ್ ಸರ್, ಹಿಂದೂ ಸರ್. ಜಾತಿ ಸರ್, ಯಾವ ವರ್ಗಕ್ಕೆ ಒಕ್ಕಲಿಗ. ಆಪ್ಷನ್ಸ್ ಹೇಳಿ. ಗೌಡ ಒಕ್ಕಲಿಗ, ಗೌಡ ಒಕ್ಕಲಿಗ ಚಾಯ್ಸ್ ಎಸ್ ಹೇಳ್ತಾ ಇದ್ದೀನಿ ಸರ್. ಒಕ್ಕಲಿಗ ಇದೆ. ಉಪಜಾತಿ ಏನು ಬೇಕು? ಉಪಜಾತಿ ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ ಸರ್? ಸ್ಕೂಲಲ್ಲಿ ಕಾಲೇಜು ಯಾವ ನಂಬರ್ ಹಾಕೊಂಡು ನೋಡ್ಕೊಳ್ಳಿ. ಫೋನ್ ನಂಬರ್ ಅವ್ರು ನನ್ನ ಪಿ ಎಡ್ ನಂಬರ್ ಕೊಡ್ತಾರೆ. ತಗೋತೀನಿ ಸರ್, ಪ್ಲೀಸ್ ತಗೋತೀನಿ. ಅದಕ್ಕೆ ಎಷ್ಟು? 4 ಅಪ್ಲೋಡ್ ಮಾಡ್ತೀನಿ. ಇವತ್ತಿಂದ ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ. ನಾನು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ದರೂ ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲ ತೆಗೆದುಕೊಂಡಿದ್ದಾರೆ. ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು, ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನು ಒದಗಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ, ಸಮಾಜಕ್ಕೆ, ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಂಗಾಗ್ತದೆ. ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ, ಹಿಂದುಳಿದ ವರ್ಗದವರು ಮಾಡ್ತಾರಂಥ ಸಮೀಕ್ಷೆ, ಎಲ್ಲ ಜಾತಿ, ಎಲ್ಲ ಧರ್ಮದವರು ಕೂಡ ಈ ಸಮೀಕ್ಷೆಯಲ್ಲಿ ಕೊಟ್ಟು ನಿಮ್ಮ ಗುರುತನ್ನು ಮಾಡಿಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ.